ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಫೇಸ್ ಬ್ಯೂಟಿದು ಪ್ಲಸ್ ಅಂದರೆ ಪಿಗ್ಮೆಂಟೇಷನ್ ಎಲ್ಲ ಬಂಗು ಥರ ಬಂದಿರುತ್ತಲ್ಲ ಮುಖದಲ್ಲಿ, ಸೊ ಅವ್ರಿಗೆ ಮತ್ತು PCOD PCOS ಅವ್ರಿಗೆ ಆ ಇಶ್ಯೂಸ್ ಇರೋರಿಗೆ ಮತ್ತು ಇದು ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಇರೋರಿಗೆ, ಆಸೆ ಇರೋರಿಗೆ, ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಇರೋರಿಗೆ, ಸೊ ಎಲ್ಲರಿಗೂ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಸೊ ಇದೊಂಥರ ರೇಖಿ ಮೆಥಡಲ್ಲೂ ನಾನು ಒಂದು ಸ್ವಲ್ಪ ನಿಮ್ಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಹೇಗೆಲ್ಲ ನಾವು ಕ್ಯೂರ್ ಮಾಡ್ಕೋಬೋದು ಅನ್ನೋದ್ರದ್ದು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಬಿಕಾಸ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ನನ್ನ ಚಾನಲ್ನಲ್ಲಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಹೇಳಿದ್ನಲ್ಲ, ಬ್ಯೂಟಿದು ರಿಲೇಟೆಡ್ ಆಗಿರ್ಬೋದು ಮತ್ತು ದುಡ್ಡು ಕಾಸ್ತು ರಿಲೇಟೆಡ್ ಆಗಿರ್ಬೋದು, ಪ್ಲಸ್ ಯಾವುದೇ ಒಂದು ವಿಷಯ ಆಗಿರ್ಬೋದು. ಕೆಲವ್ರಿಗೆಲ್ಲ ಮದುವೆ ಸೆಟ್ ಆಗ್ತಾ ಇರಲ್ಲ, ಸೊ ಅದಕ್ಕೂ ಕೆಲವ್ರು ನನಗೆ ಪ್ರಶ್ನೆ ಕೇಳಿದ್ರಿ ಅಲ್ವಾ, ಸೊ ಅದ್ರದ್ದು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳ್ತಿರೋದು, ಫುಲ್ ವಿಡಿಯೋ ವಾಚ್ ಮಾಡ್ಕೊಂಬನ್ನಿ, ಓಕೆನಾ? ಸೊ ಬನ್ನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತೆ ಅಲ್ವಾ, 7 ಚಕ್ರಾಸ್ಗಳಿರುತ್ತೆ. ಸೊ ನಮ್ಮದು ಯಾವಾಗ ನಮ್ಮದು ಎಮೋಷನ್ಸ್ನ ನಾವು ಅಂದರೆ ಅನ್ಹೀಲ್ಡ್ ಎಮೋಷನ್ಸ್ ಅಂತ ಅಂತಾರೆ. ಸೊ ಯಾವ ಒಂದು ಎಮೋಷನ್ಸ್ನ ನಾವು ಹೀಲ್ ಅಂದರೆ ವಾಸಿ ಮಾಡೋಕ್ಕಾಗದಿರುವಂಥ ಎಮೋಷನ್ಸ್ನ ಇಟ್ಕೊಂಡು ನಾವು ಬದುಕ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಅನ್ಬೋದು, ಚೈಲ್ಡ್ಹುಡ್ ಟ್ರಾಮಾ ಅಂತ ಅಂತಾರೆ ನೋಡಿ. ಸೊ ಬಾಲ್ಯದ ಕಹಿ ನೆನಪುಗಳು ಯಾವುದೇ ಆಗಿರ್ಬೋದು. ಸೊ ನೀವು ಫಾರ್ ಎಕ್ಸಾಂಪಲ್ ಹೇಳೋದು, ಏನೋ ಒಂದು ದಪ್ಪ ಇರ್ತೀರ ಅಂದ್ಕೊಳ್ಳಿ, ಆ ಟೈಮಲ್ಲಿ ಯಾರು ನಿಮ್ಮನ್ನ ಟೀಸ್ ಮಾಡಿರ್ಬೋದು, ಅಥವಾ ಚೈಲ್ಡ್ ಅಬ್ಯೂಸ್ ಆ ಥರ ಏನಾರ ಆಗಿರ್ಬೋದು. ಬೇರೆ ಬೇರೆ ಕಾರಣಗಳಿಂದನೂ ಅದು ಚೈಲ್ಡ್ಹುಡ್ ಟ್ರಾಮಾ ಅಂತ ಅಂತಾರೆ. ಸೊ ಅದಾಗಿರ್ಬೋದು. ಮತ್ತು ನಿಮಗೆ ನೀವು ಫಸ್ಟ್ ಆಫ್ ಆಲ್ ಏನು ತುಂಬ ಒಂದು ಎಫೆಕ್ಟ್ ಕೊಡುತ್ತೆ ಈ ಒಂದು ಸ್ಕಿನ್ ಪ್ರಾಬ್ಲಮ್ಮು, ಹೇರ್ ಲಾಸ್ ಆಗೋದು, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಎಲ್ಲದೂ ನಾನು ಹೇಳ್ತಿರೋದು, ಕವರ್ ಮಾಡ್ತಿರೋದು ಈ ವಿಡಿಯೋದಲ್ಲಿ. ಸೊ ಏನಾಗಿರುತ್ತೆ ಅಂದರೆ, ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡಿರಲ್ಲ. ಸೊ ಕೆಲವರೆಲ್ಲ ಕೇಳ್ತಿರೋ ಸೆಲ್ಫ್ ಲವ್ ಅಂದರೆ ಏನು ಅಂತ. ಸೊ ಸೆಲ್ಫ್ ಲವ್ ಅಂದರೆ ಬರೀ ನನಗೆ ಸ್ವಾರ್ಥದಿಂದ ಬದುಕೋದು ಸೆಲ್ಫ್ ಲವ್ ಅಂತ ನಾನು ಅಂತಾನೆ ಇಲ್ಲ. ಕೆಲವ್ರಿಗೆ ಅದು ಗೊತ್ತಿರಲ್ಲ, ಹೇಗೆ ಅದ್ರದ್ದು ಸೆಲ್ಫ್ ಲವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಾನು ಯಾವ ಥರ ಹೇಳ್ತಾ ಇರೋದು ಅಂದರೆ, ಇಡೀ ಫ್ಯಾಮ್ಲಿನ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿನ ನೋಡ್ಕೊಳ್ಳಿ, ಜೊತೆಗೆ ನಿಮ್ಮನ್ನ ನೀವು ಚೆನ್ನಾಗಿ ಕೇರ್ ಮಾಡಬೇಕು. ಬರೀ ಎಲ್ಲರನ್ನೂ ನೋಡಿಕೊಂಡು ನಿಮಗೆ ನೀವು ಅಂದರೆ ನಿಮಗೆ ಸೆಲ್ಫ್ ಲವ್ ಮಾಡದೇ ಇದ್ದರೆ ನಿಮ್ಮದು ಇಮೋಷನ್ಸು ಹೀಲ್ ಆಗಲ್ಲ ಫ್ರೆಂಡ್ಸ್. ಅದರಿಂದನೇ ತುಂಬ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಎಮೋಷನ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ತಾನೇ ಹೇಳೋದು, ಯಾವಾಗ ನೀವು ಸೆಲ್ಫ್ ಲವ್ ಮಾಡ್ತೀರೋ ಆಟೋಮೆಟಿಕ್ಕಾಗಿ ಮುಖದಲ್ಲಿ ಚಾರ್ಮ್ ಬರುತ್ತೆ, ಅಂದರೆ ಗ್ಲೋ ಬರ್ತಾ ಇರುತ್ತೆ. ಯಾಕೆ ಅಂದರೆ ನಿಮಗೆ ನೀವು ಖುಷಿಯಾಗಿರ್ತೀರ, ಹ್ಯಾಪಿಯಾಗಿರ್ತೀರ. ಸೊ ಅದು ಮೇನ್ ಥಿಂಗ್ ಬೇಕಾಗಿರೋದೇ ಇದು. ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ ಅಂದರೆ, ನಾವು ಯಾವಾಗ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವೋ, ಅಂದರೆ ಸೆಲ್ಫ್ ಇಮೇಜ್ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಅದೆಲ್ಲ ಕರೆಕ್ಟಾಗಿದ್ರೇ ನಾವು ಲೈಫಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ನಿಮಗೆ ಒಂದು ಹೇಳ್ತೀನಿ, ಎಲ್ಲ ಇದ್ದೂ ಏನೂ ಇಲ್ಲ ಅನ್ನೋ ಒಂದು ಕೊರಗು ಅವಾಗ ಕಾಡಲ್ಲ. ಅವಾಗ ಏನಾಗುತ್ತೆ ಅಂದರೆ, ನಮ್ಮನ್ನ ನಾವು ಚೆನ್ನಾಗಿ ಇದು ಮಾಡಬೇಕು, ಟ್ರೀಟ್ ಮಾಡಬೇಕು. ಏನಾಗುತ್ತೆ ಗೊತ್ತಾ, ಇವಾಗ ಒಂದು ಸ್ವಲ್ಪ ಮುಖದಲ್ಲಿ ಪಿಂಪಲ್ಸ್ ಆಗಿಬಿಟ್ಟು ಪಿಗ್ಮೆಂಟೇಷನ್ ಏನಾರು ಆಗಿದ್ರೆ, ಸೊ ನಾವು ಫುಲ್ ಡೌನ್ ಆಗಿಬಿಡ್ತೀವಿ. ಆವಾಗ ನಮಗೆ ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮನ್ನು ನಾವು ಕೀಳಿರ್ಮೆ ತುಂಬ ಬೆಳೆಸ್ಕೊಂಡ್ಬಿಡ್ತೀವಿ. ಅದು ತುಂಬ ತಪ್ಪು. ಸೊ ಎಷ್ಟೇ ಚೆನ್ನಾಗಿಲ್ಲದೆ ಇದ್ರೂ ನಿಮ್ಮ ಒಂದು ಇದರಲ್ಲಿ ನೀವು ಹೆಂಗಿರಬೇಕು ಅಂದರೆ, ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ನೋಡೋಕ್ಕೆ, ನಾನು ತುಂಬ ಸುಂದರವಾಗಿದ್ದೀನಿ, ನನಗೆ ಯಾವುದೇ ಒಂದು ಎಲ್ಲ ಕಡೆಯಿಂದನೂ ಮನಿದು ಇದು ಫ್ಲೋ ಹರಿದು ಬರ್ತಾ ಇದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಹೆಲ್ದಿಯಾಗಿದ್ದೀನಿ, ಆ ಥರ ಯಾವಾಗ ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊತಿರೋ, ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ, ಸಬ್ ಮೈಂಡಲ್ಲಿ ಹೋಗಿ ಕ್ಯಾಚ್ ಮಾಡುತ್ತೆ. ಏನು ನೀವು ಮಾತಾಡ್ತಿದ್ದೀರೋ ಅದೆಲ್ಲ ಸಬ್ ಮೈಂಡ್ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ನಂಬರು 1111 ಅಂತ. ಬೆಳಗಿನ ಟೈಮನ್ನ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ, 11:10ಕ್ಕೆ ಸೆಟ್ ಮಾಡಿ. ಆ ಟೈಮ್ ಬಂದ ತಕ್ಷಣ ನಿಮ್ದೇನು ಪ್ರಾಬ್ಲಮ್ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಆ ಟೈಮಲ್ಲಿ ಏನಾರ ನಿಮಗೆ ಪಿಗ್ಮೆಂಟೇಷನ್ ಆ ಥರ ಏನಾರ ಇದ್ದರೆ, ನಂದು ಪಿಗ್ಮೆಂಟೇಷನ್ ಎಲ್ಲ ಹೊರಟೋಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಹೆಲ್ದಿಯಾಗಿದ್ದೀನಿ, ಆ ಥರ ಹೇಳ್ಕೊಳ್ಳಿ ಅಫರ್ಮೇಷನ್ಸು. ಸೊ ಆ ಒಂದು ಟೈಮಲ್ಲಿ ಅದು ಕ್ಲಿಕ್ ಆಗುತ್ತೆ. ಅಸ್ತು ದೇವತೆಗಳು ಓಡಾಡ್ತಿರುವ ಟೈಮ್ ಅಂತಲೇ ಅನ್ಬೋದು ಅದು, ನಮ್ಮ ಇದ್ರ ಪ್ರಕಾರ ಹೇಳೋಕ್ಕೋದ್ರೆ. ಸೊ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ದು ಒಂದು ನಂಬರ್ ಆಗಿರುತ್ತೆ ಅದು. ಸೊ 1111 ಅನ್ನೋದು, ಓಕೆನಾ? ಸೊ ಅದೊಂದು ಆಯಿತಾ. ಸೊ ಬನ್ನಿ, ಇವಾಗ ನಾನು
ಯಾಕೆ ಅದು ನಮ್ಮ ಒಂದು ಅನ್ಹೀಲ್ಡ್ ಎಮೋಷನ್ಸ್ ಇಟ್ಕೊಂಡಾಗಿ ನಮಗೆ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ, ವೆಯ್ಟ್ ಗೇನ್ ತುಂಬ ಅಂದರೆ ತುಂಬ ದಪ್ಪ ಆಗ್ಬಿಟ್ಟಿದ್ದೀವಿ, ಏನು ಮಾಡೋರು ಸಣ್ಣ ಆಗ್ತಾ ಇಲ್ಲ, ಆ ಥರ ಎಲ್ಲ ಕೇಳೋರ್ಗೆ ಏನು ಅಂದರೆ ಅನ್ಹೀಲ್ಡ್ ಎಮೋಷನ್ಸ್ನ ನಾವು ಕ್ಯಾರಿ ಮಾಡ್ಕೊತಾ ಬಂದಿರ್ತೀವಿ. ಸೊ ಅದರಿಂದನೇ ನಮಗೆ ನಾವು ಕೀಳಿರಿಮೆ ಬೆಳೆಸ್ಕೊಂಬಿಟ್ಟಿರ್ತೀವಿ. ಚೆನ್ನಾಗಿ ಹೊಟ್ಟೆಲಿ ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ, ಕ್ರೇವಿಂಗ್ಸ್ ಅಂತಾರೆ ನೋಡಿ. ಸೊ ಅದು ಏನಾರ ಒಂದು ತಿಂತಾನೆ ಇರೋದು, ಡಿಪ್ರೆಷನ್ ಆಗಿಬಿಟ್ಟು ಬೇಜಾರಾಗಿ ಸ್ಟ್ರೆಸ್ಸಲ್ಲಿ ಚೆನ್ನಾಗಿ ತಿಂತಾ ಇರೋದು, ಅದರಿಂದ ಆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಸೊ ಕರೆಕ್ಟಾಗಿ ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹೊಟ್ಟೆನಲ್ಲಿ ಆ ನೋವನ್ನೆಲ್ಲ ಬಚ್ಚಿಟ್ಕೊಂಡಿರ್ತೀವಿ. ಸೊ ಅದಕ್ಕೆ ತಾನೇ ಹಿರಿಯರು ಕೆಲವರೆಲ್ಲ ಹೇಳೋದು ಅಬ್ಸರ್ವ್ ಮಾಡಿಬೇಕಾರೆ, ಕೆಲವರೆಲ್ಲ ಏನಂತಾರೆ ಹೇಳಿ, ಯಾರೇನೇ ಇದು ಮಾಡ್ತಿರೋ ಹೊಟ್ಟೆಗೆ ಹಾಕೋ ಅಂತ. ಹೊಟ್ಟೆಗೆ ಹಾಕೊಂಡ್ರೆ ಏನು ಅಂದರೆ ಇರೋ ಬರೋ ಎಮೋಷನ್ಸ್ನೆಲ್ಲ ಹೋಗಿ ಅಲ್ಲಿ ಸ್ಟಫ್ ಮಾಡಿರ್ತೀರ ಆ ಒಂದು ಜಾಗದಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ಅದಕ್ಕೇ ಫೋಕಸ್ ಮಾಡ್ತಾ ಇದ್ದೀನಿ. ರೂಟ್ ಚಕ್ರ ಮತ್ತು ನಮ್ಮದು ಅನಾಹತ ಚಕ್ರ ಅಂತಾರೆ ನೋಡಿ, ಹಾರ್ಟ್ ಚಕ್ರನಲ್ಲಿ ಏನಕ್ಕೆ ಅಂದರೆ ನಮ್ಮ ಒಂದು ಎಮೋಷನ್ಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಅವಾಗಲೇ ನಮ್ಮ ಮೇಲೆ ನಾವು ಸೆಲ್ಫ್ ಲವ್ ಮಾಡೋಕ್ಕಾಗೋದು, ಸೆಲ್ಫ್ ಕೇರ್ ಮಾಡೋಕ್ಕಾಗೋದು, ನಮ್ಮನ್ನು ನಾವು ಪ್ರೀತಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸೊ ಎಲ್ಲದಕ್ಕೂ ರೂಟ್ ಕಾಸ್ ಏನಾಗಿರುತ್ತೆ ಅಂದರೆ, ಸೆಲ್ಫ್ ಲವ್ ಒಂದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ, ಸೆಲ್ಫ್ ಲವ್ ಮಾಡೋಕ್ಕೆ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರೋ ಆಟೋಮೆಟಿಕ್ಕಾಗಿ ನಿಮಗೆ ಥೈರಾಯ್ಡ್ ಇಶ್ಯೂಸ್ ಬರೋಲ್ಲ, ಮತ್ತು ಪಿಗ್ಮೆಂಟೇಷನ್ನು ಬಂಗು ಅಂತಾರೆ ನೋಡಿ, ಅದೆಲ್ಲ ಕಡಿಮೆ ಆಗೋಗುತ್ತೆ. ಸ್ಟ್ರೆಸ್ ಇರಲ್ಲ, ಫುಲ್ ಸ್ಟ್ರೆಸ್ ಫ್ರೀಯಿಂದ ಇರೋಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. ಮತ್ತು ಮನಿ ಇಶ್ಯೂಸ್, ಮನಿ ಬ್ಲಾಕೇಜಸ್ ಏನಿರುತ್ತೋ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಯಾವಾಗ ಸೆಲ್ಫ್ ಲವ್ ಮಾಡ್ತೀರಾ ಅವಾಗ. ಯಾಕೆ ಅಂದರೆ ಸೆಲ್ಫ್ ಲವ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಏನೇ ಒಂದು ಈಗ ನೋಡಿ ಫುಲ್ ನಾವು ಹೇಗೆ ಬದುಕ್ತಾ ಇರ್ತೀವಿ ಅಂದರೆ ನಮ್ಮ ಸುತ್ತಮುತ್ತಲೂ ಎನರ್ಜಿ ಇರುತ್ತಲ್ವ. ಸೊ ನಾವು ಒಂದು ಮನಿ ಇದರಿಂದನೇ ಅಂದರೆ ಯಾವುದು ಒಂದು ಎನರ್ಜಿಯಿಂದ ನಾವು ಇರ್ತೀವಿ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಅದರದ್ದೇ ಆದಂತಹ ಒಂದು ಎನರ್ಜಿ ಇರುತ್ತೆ. ಸೊ ಆ ಒಂದು ಎನರ್ಜಿನ, ಆ ಒಂದು ಫ್ರೀಕ್ವೆನ್ಸಿನ ನಾವು ಕ್ಯಾಚ್ ಮಾಡ್ಕೋಬೇಕು. ಕ್ಯಾಚ್ ಮಾಡಿದಾಗಲೇ ನಾವೇನು ಅನ್ಕೊತೀವೋ ಅದು ಕ್ಲಿಕ್ ಆಗುತ್ತೆ. ಆ ಥರ ಕ್ಯಾಚ್ ಮಾಡಬೇಕು ಅಂದರೆ ನಮಗೆ ನಾವು ಕೀಳಿರಿಮೆ ಇಟ್ಕೊಂಡು ಬೇಜಾರು ಮೂಡಲ್ಲಿ ನೀವು ಒಂದು ಏನಾರೋ ಒಂದು ವಿಶ್ನ ನೀವು ಕೇಳ್ತೀರಾ ಅಂದ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ದು ತುಂಬ ಜನಕ್ಕೆ ಕ್ಲಿಕ್ ಆಗದೆ ಇರೋದಕ್ಕೆ ಮೇನ್ ರೀಸನ್ನೇ ಇದಾಗಿರುತ್ತೆ. ಯಾಕೆ ಅಂದರೆ ಅವರು ಸೆಲ್ಫ್ ಲವೇ ಮಾಡಿರಲ್ಲ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಏನಾರ ಕೇಳೋಣ ಅಂದ್ಬಿಟ್ಟು, ನನಗೆ ಗಾಡಿ ಬೇಕು, ನಾನು ಕಾರ್ ತೊಗೋಬೇಕು, ಮನೆ ಕಟ್ತಾ ಇದ್ದೀನಿ, ಮದುವೆ ಆಗಬೇಕು, ಆ ಥರ ಎಲ್ಲ ಕೇಳಿದಾಗ ಸೆಲ್ಫ್ ಲವ್ ಮಾಡಿರಲ್ಲ ಅಂದ್ಕೊಳ್ಳಿ, ನಿಮಗೆ ನೀವು ಪ್ರೀತಿಸಿರಲ್ಲ, ಅಂದರೆ ಕೀಳಿರಿಮೆ ಇರುತ್ತೆ ನಿಮ್ಮ ಒಂದು ಬಾಡಿನಲ್ಲಿ, ಅಂದರೆ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಅಲ್ಲಿ ತಡೆ ಹಿಡಿಯುತ್ತೆ. ಸೊ ಅದು ಮ್ಯಾನಿಫೆಸ್ಟ್ ಆಗಲ್ಲ. ಯಾಕಾಗಲ್ಲ ಅಂದರೆ ಯಾವಾಗ ನೀವು ಸೆಲ್ಫ್ ಲವ್ ಇರುತ್ತೋ ಅವಾಗ ನಿಮ್ಮದು ಒಂದು ಎನರ್ಜಿ ತುಂಬ ಹೈ ಲೆವೆಲಲ್ಲಿ ಇರುತ್ತೆ, ಇಲ್ಲಿ ಇರುತ್ತೆ ಅಂದ್ಕೊಳ್ಳಿ. ನಿಮ್ಮ ಒಂದು ಏನು ನೀವು ಒಂದು ಫ್ರೀಕ್ವೆನ್ಸಿನಲ್ಲಿ ಕಳಿಸ್ತೀರೋ ಅದು ಇಲ್ಲಿ ಟಾಪಲ್ಲಿರುತ್ತೆ. ಸೊ ಯಾವಾಗ ನೀವು ಕೇಳ್ತೀರೋ ನಂದು ಹೆಂಗೆ ನೀವು ಮಾಡಬೇಕು ಅಂದರೆ, ಮದುವೆ ಆಗಿಲ್ಲ ಅಂದರೆ ನನ್ನ ಮದುವೆ ಆಗಿದೆ ಅಂತಲೇ ಅಫರ್ಮೇಷನ್ನ ಹಾಕೋಬೇಕು. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ವಾಟರ್ ಥೆರಪಿದು ಹೇಳ್ಕೊಡ್ತೀನಿ, ವಾಟರ್ ಚಾರ್ಜಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದರಲ್ಲಿ ನಿಮಗೆ PCOD, PCOS ಮತ್ತು ಮದುವೆ ಆಗದಿರೋರ್ದು ಪ್ಲಸ್ ದುಡ್ಡು ಚೆನ್ನಾಗಿ ಬರಬೇಕಾಗಿರೋದು ಎಲ್ಲ ಒಂದೊಂದು ಥರ ಅಫರ್ಮೇಷನ್ಸ್ನ ಹಾಕೋಬೇಕಾಗುತ್ತೆ. ಸೊ ನಿಮ್ಮ ಮುಖದಲ್ಲಿ ಗ್ಲೋ ಬರಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ನಿಮ್ಮ ಕೈನ ಹಿಂಗೆ ಇಟ್ಕೊಂಡು ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಆ ಒಂದು ಎನರ್ಜಿನ ನಿಮ್ಮ ಇದರಲ್ಲಿ, ಅಂದರೆ ಸ್ಮೈಲ್ ಇರಬೇಕು ನಿಮ್ಮ ಮುಖದಲ್ಲಿ, ನಗ್ತಾ ಇರಿ, ಓಕೆನಾ. ಸೊ ಸ್ಮೈಲ್ ಕಣ್ಬಿಟ್ಕೊಂಡೆ ಮಾಡಿ ಪರವಾಗಿಲ್ಲ. ಸೊ ನಕ್ಕೊಂಡು ನನ್ನ ಮುಖ ತುಂಬ ಕ್ಯೂಟ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಮುಖದಲ್ಲಿ ಯಾವುದೇ ಒಂದು ಪಿಂಪಲ್ಸು ಪಿಗ್ಮೆಂಟೇಷನ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ನನ್ನ ಮುಖ ಕ್ಲಿಯರ್ ಸ್ಕಿನ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಯಾರು ಬ್ಯೂಟಿ ಬಗ್ಗೆ ರಿಲೇಟೆಡ್ ಕೇಳ್ತಿರೋ ಆ ಥರ ಮಾಡಿ. ಕೂದಲು ಬಗ್ಗೆ ಬೇಕು ಅಂದರೆ ಕೂದಲು ತಲೆ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು, ಸೊ ಕೂದಲು ಹತ್ರ ಹಿಂಗೆ ಫಸ್ಟ್ ಹಿಂಗೆ ಉಜ್ಜಿಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಸೇಮ್ ಅದೇ ಥರ ನಾನೇನು ಹೇಳ್ಕೊಟ್ನೋ ಅದೇ ಇದರಲ್ಲಿ ಹೇಳ್ಬೇಕು. ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ ಬಹೋ ಬಹೋ, ನನ್ನ ಕೂದಲು ಎಷ್ಟು ಚೆನ್ನಾಗಿದೆ, ನನ್ನ ಕೂದಲು ತುಂಬ ಉದ್ದ ಬೆಳೀತಾ ಇದೆ, ನನ್ನ ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ ಏನೂ ಆಗ್ತಾ ಇಲ್ಲ, ನನ್ನ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ, ಕೂದಲು ಉದುರುತ್ತಾ ಇಲ್ಲ, ಚೆನ್ನಾಗಿ ಬೆಳೀತಾ ಇದೆ, ಆ ಥರ ಹೇಳ್ಕೊಳ್ಳಿ. ಸೊ ಅದಾಗಿತ್ತು, ಓಕೆನಾ. ಸೊ ಬನ್ನಿ. ಸೊ ಫಸ್ಟ್ ನೋಡಿ ಡಿಟಾಕ್ಸ್ ವಾಟರಿಂದನೇ ಸ್ಟಾರ್ಟ್ ಮಾಡಿ, ಬಿಕಾಸ್ ನಿಮ್ಮದು ಎಲ್ಲನೂ ನಿಮ್ಮದು ಒಂದು ಎನರ್ಜಿ ಇರುತ್ತೆ ನೋಡಿ, ಪಾಸಿಟಿವ್ ಎನರ್ಜಿ ಕಡೆ ನಿಮ್ಮ ಒಂದು ಮೈಂಡ್ ಹೋಗೋಕ್ಕೆ ಸಾಧ್ಯ. ಸೊ ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ, ಒಂದು ಪಾತ್ರೆಯಲ್ಲಿ ಒಂದು ನೀರನ್ನ ತುಂಬಿಸಿದ್ದೀನಿ, ಅದಕ್ಕೆ ಲೆಮನ್ದು ಸ್ಲೈಸಸ್ ಒಂದು ನಿಂಬೆಹಣ್ಣು ತೊಗೋಬೇಕಾಗುತ್ತೆ. ಒಂದು ನಿಂಬೆಹಣ್ಣಲ್ಲಿ ಒಂದು ಅರ್ಧ ಪೀಸ್ನ ತೊಗೊಳ್ಳಿ ಸಾಕು, ಫುಲ್ ನಿಂಬೆಹಣ್ಣು ಹಾಕಬೇಕು ಅಂತ ಏನಿಲ್ಲ. ಅರ್ಧ ಲೆಮನ್ ತೊಗೊಂಡು ಅದರಲ್ಲಿ ಒಂದು 4-5 ಸ್ಲೈಸ್ ಮಾಡಿ ಹಾಕಿ, ಪುದೀನ ಒಂದು ಸ್ವಲ್ಪ ತೊಗೊಳ್ಳಿ,
ಮತ್ತು ಸೌತೆಕಾಯಿಯಲ್ಲಿ ಒಂದು ಉದ್ದ ಸೌತೆಕಾಯಲ್ಲಿ ಅರ್ಧ ಸೌತೆಕಾಯಿ ಕಟ್ ಮಾಡಿ ಎಲ್ಲ ಸ್ಲೈಸಸ್ ಹಾಕಿರೋದು ನಾನು. ಮತ್ತು ಚಿಯಾ ಸೀಡ್ಸು ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಡೇ ಫುಲ್ ನೀವು ಕುಡಿಬೇಕಾಗುತ್ತೆ. ಸೊ ಇವತ್ತಿನ ಒಂದು ಏನು ನಾವು ವಾಟರ್ ಚಾರ್ಜಿಂಗ್ ಮಾಡ್ತೀವೋ ಈ ಒಂದು ಗ್ಲಾಸು, ಅಂದರೆ ಗ್ಲಾಸಿನ ಟಂಬ್ಲರ್ ತಗೊಳ್ಳಿ. ಇದರಲ್ಲಿ ನಾನು ಫಿಲ್ ಮಾಡಿ ತೋರಿಸ್ತೀನಿ ಬನ್ನಿ ಈಗ. ಸೊ ನಿಮಗೆ ಸಿಂಪಲ್ಲಾಗಿ ಒಂದು ರೇಖಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ರೇಖಿನಲ್ಲಿ ಬೇರೆ ಬೇರೆ ಟೈಪ್ ಇದೆ, ಬಟ್ ನಾನು ಯೂಶ್ವಲಿ ಯಾವುದು ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ನಿಮ್ಗೆ ಹೇಳ್ಕೊಡ್ತಿರೋದು. ಯಾಕೆಂದರೆ ಇದು ತುಂಬ ಈಸಿ ಮೆಥಡು, ಎಲ್ಲರೂ ಮಾಡುವಂತಹ ಮೆಥಡು. ಸೊ ನಾನು ನಿಮಗೆ ನನ್ನ ಬ್ಲಾಗ್ಸಲ್ಲೇ ತುಂಬ ಹೇಳಿದ್ದೀನಿ. ಫಸ್ಟ್ ಒಂದು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ. 2 ಕೈಗಳನ್ನು ಚೆನ್ನಾಗಿ ಹಿಂಗೆ ರಬ್ ಮಾಡಬೇಕು, ಅಂದರೆ ಉಜ್ಜಬೇಕು. ಯಾಕೆ ಅಂದರೆ ಇದರಲ್ಲಿ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇರುತ್ತೆ. ಸೊ ಏನು ಗೊತ್ತಾ, ಯಾವಾಗ ಉಜ್ತೀವೋ ಇದರಲ್ಲೊಂದು ಶಾಖ ಥರ ಬರುತ್ತೆ. ಸೊ ಇದನ್ನು ಏನು ಅಂದರೆ ನಮ್ಮ ಒಂದು ಊರ್ಜಾ ಅಂತಾರೆ. ಸೊ ನಮ್ಮದೊಂದು ಎನರ್ಜಿ ಇರುತ್ತೆ ಇದರಲ್ಲಿ. ಅದನ್ನು ಯಾವಾಗ ಹಿಂಗೆ ಕಣ್ಣ ಮೇಲೆ ಇಟ್ಕೊತೀರೋ ನಿಮ್ಮದು ಡೇ ಫುಲ್ಲು ಎನರ್ಜೆಟಿಕ್ ಆಗಿರ್ತೀರ. ನೀವೇನು ಅಂದ್ಕೊತೀರೋ ಆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಸೊ ನಾನು ಈ ಥರ ಒಂದು 2 ಮಿನಿಟ್ಸ್ ಹಿಂಗೆ ಇಟ್ಬಿಟ್ಟೆ, ಆಮೇಲೆ ಹಿಂಗೆ ನಿಧಾನಕ್ಕೆ ಕಣ್ಣು ಹಿಂಗೆ ಬಿಟ್ಬಿಟ್ಟು ರಿಲ್ಯಾಕ್ಸ್ ಆಗಿ 2 ಕಾಲುಗಳನ್ನು ನೆಲದ ಮೇಲೆ ಟಚ್ ಮಾಡ್ತೀನಿ. ಅಂದರೆ ಮಂಚದ ಮೇಲೆ ಮಲಗಿರ್ತೀನಲ್ಲ, ಎದ್ದ ತಕ್ಷಣ 2 ಕಾಲನ್ನ ಒಟ್ಟಿಗೆ ಹಿಂಗೆ ಪೃಥ್ವಿ ತತ್ವ ಬರುತ್ತದು, ಅಂದರೆ ನೆಲಕ್ಕೆ ಹಿಂಗೆ ಟಚ್ ಮಾಡಿ ನಾನು ಇಳಿಯೋದು ಆ ಥರ. ಸೊ ಅವಾಗ ಏನು ಅಂದರೆ ನಮ್ಮದೊಂದು ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಆ ಡೇ ಫುಲ್ ಹ್ಯಾಪಿಯಾಗಿರ್ತೀವಿ. ಇಲ್ಲಾಂದರೆ ಫುಲ್ ಸ್ಯಾಡ್ ಆದಂಗೆ ಮೂಡೇ ಚೆನ್ನಾಗಿರಲ್ಲ. ಡೇ ಫುಲ್ ಏನೋ ಒಂಥರ ಸ್ಯಾಡಾಗಿ ನಾವು ಕಳಿಬೇಕಾಗತ್ತೆ. ಸೊ ಈ ಥರ ಒಂದು ಮಾಡೋದ್ರಿಂದ ಹ್ಯಾಪಿ ಇದು ಅಂತ. ಸೊ ನಾನು ನಿಮ್ಗೆ ಇವತ್ತು ವಾಟರ್ ಚಾರ್ಜಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಏನು ನೀವು ಹಿಂಗೆ ಕೈ ಉಜ್ಜುತ್ತೀರಲ್ವಾ, ಸೊ ಈ ಥರ ಒಂದು ಕೈನ ಹಿಂಗೆ 2 ಕೈಯಲ್ಲಿ ಹಿಂಗೆ ಉಜ್ಕೊಳ್ಳಿ. ಈ ಥರ ಉಜ್ಜಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ಗ್ಲಾಸ್ನ ಏನು ತೊಗೊಂಡಿರ್ತೀರಾ, ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡೋ ಗ್ಲಾಸ್ ಅಂದರೆ ವಾಟರ್ ಚಾರ್ಜ್ ಮಾಡುವಂತಹ ಗ್ಲಾಸ್ ಅಂತಲೇ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಒಂದು ಏನು ವಿಶ್ ಇರುತ್ತೋ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಮದುವೆ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ಸೊ ನೀವೇನಂತ ಕೇಳ್ಕೊಬೇಕು ಅಂದರೆ, ನನ್ನ ಮದುವೆ ಆಗಿದೆ ಅಂತಲೇ ಕೇಳ್ಕೊಳ್ಳಿ. ಯಾಕೆಂದರೆ ಸೊ ಯಾವಾಗ ನೀವೊಂದು ಪಾಸಿಟಿವ್ ಅಫರ್ಮೇಷನ್ ಹಾಕೋತೀರೋ ಆವಾಗಲೇ ನಿಮಗೆ ಕ್ಲಿಕ್ ಆಗಿಬಿಡುತ್ತೆ. ಆಗಿದೆ ಅಂದಾಗ ಏನಾಗುತ್ತೆ ಅಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದಾಗ ಏನಾಗುತ್ತೆ ಅಂದರೆ ಸಬ್ ಮೈಂಡಲ್ಲಿ ಹೋಗಿ ಬೇಗ ಕನೆಕ್ಟ್ ಆಗುತ್ತೆ. ಅದು ಬೇಗ ನಿಮ್ಮ ಮದುವೆ ಆಗಂಗೆ ಕ್ಲಿಕ್ ಮಾಡುತ್ತೆ 100% ಟ್ರೂ ಅದು. ಸೊ ತುಂಬ ಜನ ಹಿಂಗೆ ಮಾಡೇ ಕ್ಲಿಕ್ ಆಗಿದ್ದಾರೆ. ಅಂದರೆ ಸಂಬಂಧ ಬೇಗ ಕ್ಲಿಕ್ ಆಗುತ್ತೆ. ಅಂದರೆ ಹುಡುಗಿನೇನಾರು ಹುಡುಕ್ತಾ ಇದ್ದರೆ ಬೇಗ ಅದು ಸಂಬಂಧ ಸಿಕ್ಕಿರುತ್ತೆ ನಿಮ್ಗೆ ಆ ಥರ. ಸೊ ಈ ಥರ 2 ಈಗ ಇದರಲ್ಲಿ ಹಿಂಗೆ ಇಟ್ಕೊಳ್ಳಿ. ವಾಟರ್ದು ಏನು ನಾವು ಕೈಯಲ್ಲಿ ಉಜ್ಜಿದ್ವಿ ಅಲ್ವಾ, ಸೊ ಇದ್ರ ಮೇಲ್ಗಡೆ ಹಿಂಗೆ ಇಟ್ಕೊಂಡ್ಬಿಟ್ಟು, ಏ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂತ, ಇದು ರೇಖಿದು ಒಂದು ಮಂತ್ರ ಆಗಿರುತ್ತೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನಿಮ್ಗೂ ಯೂಸ್ಫುಲ್ ಆಗಲಿ ಅಂತ. ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂತ ಅನ್ಬೇಕು. ಓಕೆನಾ? ಅದು ನೋಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ ಬೇಕಾರೆ. ಸೊ ಇದು ಆ ಥರ ಅಂದ್ಕೊಳ್ತೀರ ಅಲ್ವಾ, ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಂದೇನಿದೆ ಅಂದರೆ, ನಾನು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ. ಸೊ ನನಗೆ ಗೋಲ್ಡ್ ಕ್ರೇಜ್ ಅಲ್ವಾ, ಸೊ ನಾನು ಗೋಲ್ಡ್ ಕೇಳ್ಕೊತಾ ಇದ್ದೀನಿ. ಸೊ ನಿಮಗೆ ಹೆಲ್ತ್ ಇಶ್ಯೂಸ್ ಏನಾರ ಇದ್ದರೆ, ನೀವು ಥೈರಾಯ್ಡ್ ಏನಾರ ಇದ್ದರೆ, ನಂದು ಥೈರಾಯ್ಡ್ ಇಶ್ಯೂ ಸರಿ ಹೋಗಿದೆ ಆ ಥರ ಕೇಳ್ಕೊಳ್ಳಿ. PCOD ಸರಿ ಹೋಗಿದೆ ಅಂದ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಪಿಗ್ಮೆಂಟೇಷನ್ ಏನಾರ ಮುಖದಲ್ಲಿ ಬಂಗು ಏನಾರ ಬಂದರೆ, ನನ್ನ ಬಂಗು ಹೊರಟೋಗಿದೆ ಅಂತ ಆ ಥರ, ನನ್ನ ಮುಖದಲ್ಲಿ ಬಂಗು ಹೊರಟೋಗಿದೆ ಆ ಥರ ಅಂದ್ಕೊಳ್ಳಿ. ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ನನ್ನ ಮುಖ ಫುಲ್ ಕ್ಲಿಯರ್ ಆಗಿದೆ ಆ ಥರ. ಸೊ ಆ ಥರ ಅಂದ್ಕೊಳ್ಳಿ. ದುಡ್ಡು ಕಾಸು ಚೆನ್ನಾಗಿ ಬೇಕು ಅನ್ನೋರು, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು ಬಂದು ಸೇರ್ತಾ ಇದೆ, ಎಲ್ಲ ಕಡೆಯಿಂದ ನಂಗೆ ಮನಿ ಫ್ಲೋ ಚೆನ್ನಾಗಿ ಆಗ್ತಾ ಇದೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ, ಎಲ್ಲ ಕಡೆಯಿಂದನೂ ದುಡ್ಡು ಬಂದು ಸೇರ್ತಾ ಇದೆ, ಅಷ್ಟು ದುಡ್ಡು ಜಾಸ್ತಿ ಆಗ್ತಾ ಇದೆ ನನ್ನ ಹತ್ರ, ಒಳ್ಳೊಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಳ್ಳಿ. ಸೊ ಇದು ನಮ್ಮ ಕೈಯಲ್ಲಿ ಏನಿರುತ್ತೋ ಆ ಶಕ್ತಿ ಎಲ್ಲ ಇದರಲ್ಲಿ ವಾಟರಲ್ಲಿ ಹೋಗ್ತಾ ಇರುತ್ತೆ. ಒಂದು 21 ಟೈಮ್ಸ್ ಹೇಳ್ಬಿಟ್ಟು ಎಲ್ಲ ಪಾಸಿಟಿವ್ ಅಫರ್ಮೇಷನ್ ಹಾಕ್ಬಿಟ್ಟು ಈ ನೀರನ್ನ ನೀವು ಕುಡಿಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಒಂದು 7 ಟೈಮ್ಸ್ ನಾನು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ, 10 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ. ಸೊ ಆ ಥರ ಹೇಳ್ಬಿಟ್ಟು ಇದನ್ನು ಕುಡಿತೀನಿ. ಈ ಥರ ಕುಡಿಬೇಕಾಗುತ್ತೆ. ತುಂಬ ಜನ ನಂಗೆ ಕೇಳ್ತೀರಾ, ಒಂದೇ ಒಂದು ಅಫರ್ಮೇಷನ್ ಹಾಕ್ಬೋದಾ ಅಥವಾ ಜಾಸ್ತಿನೂ ಹಾಕೋಬೋದಾ ಅಂತ. ಒಂದು 3 ಅಫರ್ಮೇಷನ್ಸ್ನ ಹಾಕೊಳ್ಳಿ. ಸೊ ನಾನೇನು ಅಂದ್ಕೊಂಡೆ, ನಾನು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ, ನನ್ನ ಹತ್ರ ಜಾಸ್ತಿ ದುಡ್ಡು ಬಂದು ಸೇರ್ತಾ ಇದೆ, ಯೂಟ್ಯೂಬಲ್ಲಿ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಇದ್ದಾರೆ. ಸೊ ಆ ಥರ ನನಗೇನು ಇಷ್ಟನೋ ಅದನ್ನು ನಾನು ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕ್ಕೊಂಡು ಕುಡ್ಕೊಂಡೆ ಆ ಥರ. ಸೊ ನೀವು ಆ ಥರ ಮಾಡ್ಕೊಳ್ಳಿ. ಇದು ರೇಖಿ ಮೆಥಡ್ ಆಗಿತ್ತು. ಫಸ್ಟ್ 2 ಕೈನ ಉಜ್ಜಬೇಕು. ಆಮೇಲೆ ಏನು ನಾವು ಡಿಟಾಕ್ಸ್ ವಾಟರ್ ಏನು ಇಟ್ಟಿದ್ದೀವೋ ಡಿಟಾಕ್ಸ್ ವಾಟರೇ ಕುಡೀರಿ.
ಪಿಂಪಲ್ಸು ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈವನ್ ನಿಮ್ಮ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ನೀವೇನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಂದ್ರೂ PCOD ಏನಾರ ಥೈರಾಯ್ಡ್ ಇಶ್ಯೂಸ್ ಇದ್ದು ವೆಯ್ಟ್ ದಪ್ಪ ಆಗ್ಬಿಟ್ಟಿರೋರ್ಗು ಇದು ಬೆಸ್ಟ್. ಇದು ಡಿಟಾಕ್ಸ್ ವಾಟರ್ ಕುಡ್ಕೊಂಡೆ ಚಾರ್ಜ್ ಮಾಡಿ, ಬೆಟರ್ ಇದು. ಸೊ ನೀವು ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ನಿಮ್ಮ ಒಂದು ಅಫರ್ಮೇಷನ್ಸ್ನ ಹಾಕ್ಬಿಟ್ಟು ನೀವೇನು ಹಿಂಗೆ ಉಜ್ಜಿರ್ತಿರಲ್ಲ ಚಾರ್ಜ್ ಮಾಡಿ, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ ಬಹೋ ಬಹೋ, ಆ ಥರ ಫಸ್ಟ್ ಆ ಡೈಲಾಗ್ ಹೇಳ್ಬಿಟ್ಟು ಆಮೇಲೆ ನಿಮ್ಮದು ಏನು ವಿಷ್ ಇದೆಯೋ ಅದನ್ನು ಫುಲ್ ಹೇಳ್ಕೊಳ್ಳಿ. ಒಂದು 21 ಸಲ ಹೇಳ್ಕೊಳ್ಳಿ, ಇಲ್ಲ 108 ಸಲ ಹೇಳ್ಕೊಳ್ಳಿ. ಅದು ಖಂಡಿತ ಆಗುತ್ತೆ. ಒಂದು 21 ಡೇಸ್ ಮಾಡಿ ನೋಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮುಖನೂ ಕ್ಲಿಯರ್ ಆಗ್ತಾ ಬರುತ್ತೆ, ಗ್ಲೋ ಬರುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮನ್ನ ನೀವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವಾಗ ಅಂದರೆ ನಿಮ್ಮ ಬಾಡಿನಲ್ಲಿ ಎನರ್ಜೆಟಿಕ್ ಆಗಿದ್ದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ನಿಮಗೆ ಖುಷಿ ಬರುತ್ತೆ, ಅಂದರೆ ಒಂಥರ ಉಲ್ಲಾಸ ಉತ್ಸಾಹ ಬರುತ್ತೆ. ಸೊ ಇನ್ನು ನನಗೆ ಕೆಲವರು ಕೇಳಿದ್ರೆ ಅಲ್ಲ, ಅಂದರೆ ಪಿಗ್ಮೆಂಟೇಷನ್ದು ಮತ್ತು ಮದುವೆದು ಸೆಟ್ಲ್ ಆಗ್ತಾ ಇಲ್ಲ ಅಂತ. ಸೊ ಕೆಲವರೆಲ್ಲ ನನಗೆ ವೇಟ್ ತುಂಬ ದಪ್ಪ ಆಗ್ಬಿಟ್ಟಿದ್ರಿ, ಸಣ್ಣ ಆಗಬೇಕು ಅಂತಲೂ ಕೇಳಿದರೆ, PCOD ಬಗ್ಗೆನೂ ವಿಡಿಯೋ ಮಾಡಿ ಅಂದಿರೆ. ಸೊ ಎಲ್ಲರಿಗೂ ಒಂದೇ ರೆಮಿಡಿ ಆಗಿರುತ್ತೆ ಇದು. ಸೊ ಏನು ಅಂದರೆ ಹೋಪೋನೋಪೋನೋ ಟೆಕ್ನಿಕಲ್ ಬರುವಂತಹ ಒಂದು ಡೈಲಾಗ್, ಅಂದರೆ ಅಥವಾ ಒಂದು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಏನು ಅಂದರೆ 4 ಸೆಂಟೆನ್ಸ್ನ ನೀವು ಹೇಳ್ಕೊಬೇಕಾಗುತ್ತೆ. ಏನು ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ ಐ ಆಮ್ ಸಾರಿ ಯಾಕೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ನಮ್ಮ ಬಾಡಿಗೆ ನಾವು ಎಷ್ಟು ನಮಗೆ ಗೊತ್ತಿಲ್ಲದೆ ಇರೋಂಗೆ ಎಷ್ಟೋ ಕಷ್ಟಗಳನ್ನ ಕೊಟ್ಟಿರ್ತೀವಿ. ಅಂದರೆ ನಾನು ಹೇಳದ್ನಲ್ಲ, ಯಾರಾರ ಏನಾರ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ದುಃಖ ಪಡೋದು, ಅದೆಲ್ಲ ನಮ್ಮ ಬಾಡಿಗೆ ಟಾರ್ಚರ್ ಕೊಟ್ಟಂಗೆ ನಾವು ಮಾಡೋದು. ನಮ್ಮ ಬಾಡಿನ ನಾವು ಸರಿಯಾಗಿ ಇಟ್ಕೊಂಡಿರಲ್ಲ. ಸೊ ಅದಕ್ಕೆ ನೋವು ಕೊಟ್ಟಿರ್ತೀವಿ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ನಾವು ಸಾರಿ ಕೇಳ್ಕೊಳ್ಳೇಬೇಕಾಗತ್ತೆ. ಯಾವಾಗ ನೀವು ನಿಮ್ಮ ವಿಶ್ ಫುಲ್ಫಿಲ್ ಆಗಬೇಕು ಅಂದರೆ ನಿಮ್ಮ ಬಾಡಿಗೆ ನೀವು ಸಾರಿ ಕೇಳಲೇಬೇಕು. ಸೆಲ್ಫ್ ಲವ್ ಆವಾಗಲೇ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗೋದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಐ ಆಮ್ ಸಾರಿ ಅಂತ ಕೇಳ್ಕೊಳ್ಳಿ. ಅದಾದಮೇಲೆ ಪ್ಲೀಸ್ ಫಾರ್ ಗಿವ್ ಮೀ ಅಂತ, ನನ್ನ ಕ್ಷಮಿಸ್ಬಿಡು, ನಾನು ಏನೇನು ಮಾಡಿದ್ದೀನೋ ಅದಕ್ಕೆಲ್ಲ ಕ್ಷಮೆ ಇರಲಿ ನನಗೆ ಅಂತ. ಅದಾದಮೇಲೆ ಥ್ಯಾಂಕ್ ಯು ಅಂತ ಬಂದ್ಬಿಡಿ. ಯಾಕೆಂದರೆ ಅದು ಒಂದು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದು. ಯಾವುದು ಅಂದರೆ ಥ್ಯಾಂಕ್ ಯು ಅಂತ ನೀವು ಹೇಳಿದಾಗ. ಸೊ ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬನ್ನಿ. ಆವಾಗ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವೇನು ಅಂದ್ಕೊಳ್ತೀರೋ ಗೋಲ್ನ ಅಚೀವ್ ಮಾಡೋದಕ್ಕೆ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಯಾವಾಗಲೂ ಥ್ಯಾಂಕ್ಸ್ ಹೇಳೋದನ್ನು ಅಭ್ಯಾಸ ಮಾಡ್ಕೊಂಬನ್ನಿ, ಓಕೆನಾ. ಸೊ ಥ್ಯಾಂಕ್ ಯು ಅಂತ ಅನ್ನಿ. ಅದಾದಮೇಲೆ ಐ ಲವ್ ಯು ಅಂತ ಅನ್ಬೇಕು. ಐ ಲವ್ ಯು ಅಂದಾಗ ಏನು ಅಂದರೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಮ ಬಾಡಿಗೆ ನೀವು ಹೇಳ್ಕೊಬೋದು. ಸೆಲ್ಫ್ ಲವ್ ಅದೇ ಬರೋದಲ್ವಾ. ಸೊ ಬೇರೆಯವ್ರಿಗೂ ಹೇಳಿ, ನಿಮಗೂ ಹೇಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ಟ್ರೆಸ್ ಎಲ್ಲ ಹೊರಟೋಗುತ್ತೆ ಯಾವಾಗ ಇದೆ ಹೇಳ್ಕೊತೀರಾ. ಸೊ ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ರೇಖಿ ಮೆಥಡಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೈಂಡ್ ಬಗ್ಗೆ ನಾವು ಹೇಳ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ಮೈಂಡಲ್ಲಿ, ಅಂದರೆ ನಮ್ಮ ಬ್ರೈನಲ್ಲಿ ಏನು ಮಾಡಿರ್ತೀವಿ ಅಂದರೆ ಎಲ್ಲ ಇದು ಏನಂತಾರೆ, ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ನಮ್ಮ ಬ್ರೈನ್ನೇ ಇದು ಮಾಡಿಬಿಟ್ಟಿರ್ತೀವಿ. ಫಸ್ಟ್ ಹಿಂಗೆ ಉಚ್ಕೊಳ್ಳಿ ಚೆನ್ನಾಗಿ. ಸೊ ನಮ್ಮ ಬ್ರೈನ್ನ ನಾವು ಸರಿ ಮಾಡ್ತಿರುವಂತಹ ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಏನು ಅಂದರೆ ನಮ್ಮ ಬ್ರೈನಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಲೆಫ್ಟ್ ಬ್ರೈನ್ ಇರುತ್ತೆ, ರೈಟ್ ಬ್ರೈನ್ ಇರುತ್ತೆ. ಲೆಫ್ಟ್ ಬ್ರೈನ್ ಅಂದರೆ ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಯಾವುದು, ಲೆಫ್ಟ್ ಬ್ರೈನ್ ಆಗಿರುತ್ತೆ. ರೈಟ್ ಬ್ರೈನ್ ಯಾವುದು ಅಂದರೆ ಕ್ರಿಯೇಟಿವಿಟಿನ ಥಿಂಕ್ ಮಾಡೋದು ರೈಟ್ ಬ್ರೈನ್ ಆಗಿರುತ್ತೆ. ಸೊ ಆ ಬ್ರೈನ್ಗೆ ನಾವು ಇದು ಮಾಡಬೇಕಾಗತ್ತೆ. ಸೊ ಫಸ್ಟ್ ಹಿಂಗೆ ಚೆನ್ನಾಗಿ ಉಜ್ಜಿ ಆದಮೇಲೆ ನೀವು 2 ಕಿವಿಗಳನ್ನ ಹಿಂಗೆ ಇಟ್ಕೊಳ್ಳಿ. 2 ಕಿವಿ ಮೇಲೆ ನಿಮ್ದು 2 ಕೈ ಏನು ಉಜ್ಜಿರ್ತೀರೋ ಅದನ್ನ ಇಟ್ಕೊಂಡು ನೀವೇನಂತ ಒಂದು ಇದು ಮಾಡಬೇಕು ಅಂದರೆ, ಐ ಆಮ್ ಸಾರಿ ಮೈಂಡ್, ಪ್ಲೀಸ್ ಫಾರ್ ಗಿವ್ ಮೀ ಮೈಂಡ್. ಮೈಂಡ್ ಅನ್ಬೇಕು. ಮೈಂಡ್ ಅಂದ್ರೇನು, ನಮ್ಮ ತಲೆ ಬುದ್ಧಿ ಬ್ರೈನ್ದು ಬಗ್ಗೆ ನಾವು ಮಾತಾಡ್ತಿರೋದು. ಸೊ ಐ ಆಮ್ ಸಾರಿ ಮೈಂಡ್, ಪ್ಲೀಸ್ ಫಾರ್ ಗಿವ್ ಮಿ ಮೈಂಡ್, ಥ್ಯಾಂಕ್ ಯು ಮೈಂಡ್, ಮತ್ತು ಐ ಲವ್ ಯು ಮೈಂಡ್ ಅಂತ. ಸೊ ಇದನ್ನು ಒಂದು 21 ಟೈಮ್ಸ್ ಹೇಳ್ಕೊಳ್ಳಿ. ಸೊ ಅವಾಗ ಏನು ಅಂದರೆ ನೀವು ಏನೇ ಒಂದು ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ, ನಿಮ್ಗೆ ಏನೇನೋ ಯೋಚನೆ ಮಾಡಿರ್ತೀರ. ಸೊ ಅದೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ ಮೈಂಡ್ಗೆ ಯಾವಾಗ ನೀವು ಇದು ಮಾಡ್ತೀರೋ. ಸೊ ಅದೊಂದು ಆಯಿತಾ ಫಸ್ಟ್ನೇ ಮೆಥಡು. ಚೆನ್ನಾಗಿ ಕೈ ಉಜ್ಜಿಬಿಟ್ಟು ಅದಕ್ಕೂ ಅಷ್ಟೇ, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟೆ ನೀವು ಹಿಂಗೆ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಸೊ ಅದೊಂದು ಮಂತ್ರ ಆಗಿರುತ್ತೆ ರೇಖಿದು. ಸೊ ಅದಾದಮೇಲೆ ನೀವು ಐ ಆಮ್ ಸಾರಿ ಮೈಂಡ್, ಪ್ಲೀಸ್ ಫಾರ್ ಗಿವ್ ಮಿ ಮೈಂಡ್, ಥ್ಯಾಂಕ್ ಯು ಮೈಂಡ್, ಐ ಲವ್ ಯು ಮೈಂಡ್ ಅಂತ. ಸೊ ಅದಾದಮೇಲೆ ನೀವು ನಿಮ್ಮ ಇದು ಹಾರ್ಟ್ ಚಕ್ರನ ಹೆಂಗೆ ಇದು ಮಾಡಬೇಕು ಅಂದರೆ, ಈ ಥರ ಮಾಡಿರ್ತೀರಲ್ವ. ಸೊ ಎದೆಯ ಮೇಲೆ ಇಲ್ಲಿ ಇಟ್ಕೊಳ್ಳಿ, ಅನಾಹತ ಚಕ್ರ ಅಂತಾರಲ್ಲ. ಸೊ ಅಲ್ಲಿ ಇಟ್ಕೊಂಡು ನೀವು ಮತ್ತೆ ಅದೇ ಥರ ಅನ್ಬೇಕು. ನಿಮಗೆ ಏನೋ ಒಂದು ಎಮೋಷನ್ಸ್ನ ನೀವು ಕ್ಯಾರಿ ಮಾಡಿದ್ದೀರೋ, ಅಂದರೆ ನಿಮ್ದು ಇದ್ರದ್ದು ಹೇಳ್ಕೊಳ್ಳಿ. ಯಾರಿಗಾರ ಈವನ್ ನಿಮಗೆ ಥೈರಾಯ್ಡ್ ಇಶ್ಯೂ ಇದ್ದರೆ ಹಿಂಗೆ ಇದು ಮಾಡಿ, ನನ್ನ ಕೈಯಿಂದ ಬಹೋ 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 ಅಂತ, ಏ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಕತ್ತತ್ರ, ಅಂದರೆ ಇಲ್ಲೇ ತಾನೇ ಥೈರಾಯ್ಡ್ ಇಶ್ಯೂಸ್ ಎಲ್ಲ ಬರೋದು ಇಲ್ಲೇ.
ಸೊ 2 ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು, ಸೊ ಪ್ರೆಸ್ ಮಾಡ್ಬಿಡ್ಬೇಡಿ ಅಬಿಲೆ, ಸುಮ್ಮನೆ ಹಿಂಗೆ ಇಟ್ಕೊಂಡು ನನ್ನ ಕೈಯಿಂದ ಹೇ ದಿವ್ಯ ಶಕ್ತಿ, ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಐ ಆಮ್ ಸಾರಿ ಥೈರಾಯ್ಡ್, ಪ್ಲೀಸ್ ಫರ್ಗಿವ್ ಮೀ ಥೈರಾಯ್ಡ್, ಥ್ಯಾಂಕ್ ಯು ಥೈರಾಯ್ಡ್, ಮತ್ತು ಐ ಲವ್ ಯು ಥೈರಾಯ್ಡ್ ಅಂತ. ಥೈರಾಯ್ಡ್ ಇಶ್ಯೂ ಇರೋರಿಗೆ ನಾನು ಹೇಳಿದ್ದು. ಸೊ ನಿಮಗೆ ಹಾರ್ಟ್ ಚಕ್ರಾಗಿ ಬನ್ನಿ, ನೀವು ಸೆಲ್ಫ್ ಲವ್ ಮಾಡಿರಲ್ಲ ಅಂದ್ಕೊಳ್ಳಿ. ಸೊ ಆವಾಗ ನೀವು ಜಸ್ಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಷ್ಟೇ ಸಾಕಾಗುತ್ತೆ. ಯಾಕೆಂದರೆ ನಿಮಗೆ ನೀವು ಸೆಲ್ಫ್ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಹಾರ್ಟ್ ಚಕ್ರದಲ್ಲಿ ಇಟ್ಕೊಂಡಾಗ, ಅನಾಹತ ಚಕ್ರ ಅಂತಾರೆ. ಸೊ ಅದಾದಮೇಲೆ ರೂಟ್ ಚಕ್ರಾಗಿ ಬನ್ನಿ, ಹೊಟ್ಟೆ ಹತ್ರ ಇಟ್ಕೊಳ್ಳಿ, ಹೊಟ್ಟೆ ಹತ್ರನೇ ಫುಲ್ಲು. ಒಂದು ನಿಮಿಷ ಇರಿ. ಸೊ ಇವಾಗ ಬನ್ನಿ, ಹೊಟ್ಟೆ ಹತ್ರ ಮಾಡ್ಬೇಕಾದ್ರೂ ಚೆನ್ನಾಗಿ ಹಿಂಗೆ ಕೈ ಇಟ್ಕೊಂಬಿಡಿ. ಸೊ ಹೇ ದಿವ್ಯ ಶಕ್ತಿ, ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಹೊಟ್ಟೆ ಹತ್ರ ಇಟ್ಕೋಬೇಕು, ರೂಟ್ ಚಕ್ರ ಹತ್ರ ಹಿಂಗೆ ಇಟ್ಕೋಬೇಕಾಗುತ್ತೆ. ಸೊ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಆ ಥರ ಒಂದು 21 ಟೈಮ್ಸ ಹೇಳ್ಕೊಂಡು ಬನ್ನಿ. ಸೊ ಈ ಥರ. ಸೊ ಕೈನ ಹಿಂಗೆ ಇಟ್ಟಿರಬೇಕು, ಹೊಟ್ಟೆ ಮೇಲೆ ಇಟ್ಟಿರಬೇಕು. ಸೊ ನಿಮ್ಮ ಒಂದು ಶಕ್ತಿ ಕೈಯಲ್ಲಿ ಇರುತ್ತಲ್ವ, ಎನರ್ಜಿ ಏನು ಕೈಯಲ್ಲಿರುತ್ತೋ ಸೊ ಅದು ಹೊಟ್ಟೆ ಹತ್ರ ಹಿಂಗೆ ಬಂದಿರಬೇಕಾಗತ್ತೆ. ಸೊ ಒಂದು 21 ಟೈಮ್ಸ್ ಹೇಳ್ಕೋಬೇಕಾಗತ್ತೆ ಈ ಥರ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ ಅನ್ಹೀಲ್ಡ್ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಹೊಟ್ಟೆನಲ್ಲಿ. ಇವಾಗ ಕೆಲವರೆಲ್ಲ ದಪ್ಪ ಆಗ್ಬಿಟ್ಟಿರ್ತಾರಲ್ವ, ಸೊ ಆ ಒಂದು ಡೈಜೆಷನ್ ಆಗಿರಲ್ಲ, ಡೈಜೆಸ್ಟಿವ್ ಸಿಸ್ಟಮ್ನ ಸರಿ ಮಾಡ್ತಾ ಬರುತ್ತೆ ಯಾವಾಗ ನಾವು ಕೈನ ಉಜ್ಬಿಟ್ಟು ನಾ ಹೇಳಿದ್ನಲ್ಲ ಮೂಲಾಧಾರ ಚಕ್ರ, ರೂಟ್ ಚಕ್ರನ ಇಂಪ್ರೂವ್ಮೆಂಟ್ ಮಾಡುತ್ತೆ ಅದು. ಸೊ ಆವಾಗ ನಾವು ಆ ಥರ ಒಂದು ಮೆಥಡ್ನ ಮಾಡೋದ್ರಿಂದ, ಸೊ ಏನು ಗೊತ್ತಾ, ರೇಖಿ ಹೀಲಿಂಗ್ ಅಂತಾರೆ ಇದನ್ನು. ಸೊ ರೇಖಿ ಇದರಿಂದನೇ ಹೀಲ್ ಮಾಡೋದು ಇದು. ಸೊ ಅದ್ಭುತವಾದಂಥ ಒಂದು ಮೆಥಡ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಓಪನ್ ಟೆಕ್ನಿಕ್ನ ಕೂಡ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. 21 ಡೇಸಲ್ಲಿ ತುಂಬ ಜನ ಇದು ಸಕ್ಸಸ್ ಕೊಟ್ಟಿದೆ, ಸಕ್ಸಸ್ ಸ್ಟೋರಿಗಳೆಲ್ಲ ಇದೆ. ಇದು ಎಷ್ಟೊಂದು ಜನಕ್ಕೆ ಇದು ಈ ಒಂದು ರೆಮಿಡಿ ಹೊಟ್ಟೆ ಹತ್ರ ಏನು ಇಟ್ಕೊಳ್ತೀವೋ ಎಲ್ಲ ಒಂದು ಅನ್ಹೀಲ್ಡ್ ಇಮೋಷನ್ಸ್ ಅಂತ ಇರುತ್ತಲ್ಲ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅವ್ರದ್ದು ಏನೇ ಒಂದು ಇಶ್ಯೂ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಲಿವರ್ ಟಾಕ್ಸಿನ್ ಇರುತ್ತೆ ನೋಡಿ, ಅದು ಹೊಟ್ಟೋಗುತ್ತೆ. ಆವಾಗ ಪಿಗ್ಮೆಂಟೇಷನ್ ಅದೆಲ್ಲ ಮುಖ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅದೊಂದು ಮಾಡೋರೇ ಸಾಕು, ಎಲ್ಲ ಥರ ಏನೇ ನಿಮ್ಮದು ನೆಗೆಟಿವಿಟಿ ಇರುತ್ತೋ ಎಲ್ಲ ಹೋಗಿ ಪಾಸಿಟಿವಿಟಿ ಕಡೆ ನಿಮ್ಮದು ಗಮನ ಬರುತ್ತೆ. ಸೊ ಹಾಗೆ